ನಾನು ರಾತ್ರಿ ನಿದ್ದೆಯಿಂದ ಮಲಗಿದ್ದೆ. ಪಕ್ಕದಲ್ಲಿ ಅಳುತ್ತಿರುವ ಶಬ್ದವನ್ನು ಕೇಳಿ ಕಣ್ಣು ಬಿಟ್ಟಾಗ ಅಮ್ಮ ನೋವಿನಿಂದ ನರಳುತ್ತಿರುವುದನ್ನು ನೋಡಿದೆ. ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದಳು. ಅಮ್ಮನನ್ನು ನಾನು ಈ ರೀತಿ ನೋಡಿ ತುಂಬ ನೋವಾಯಿತು. ಆದರೆ ನಾನು ಅವರಲ್ಲಿ ಏಕೆ ಅಳುತ್ತಿದ್ದಾರೆ ಎಂದು ಕೇಳಬೇಕೆಂದುಕೊಂಡರೂ ಕೇಳಲು ಆಗುತ್ತಿರಲಿಲ್ಲ. ಪದೇ ಪದೇ ಬೆಳಗ್ಗೆ ಅಮ್ಮ ಇದೇ ಸ್ಥಿತಿಯಲ್ಲಿ ದಿನ ಇರುತ್ತಿದ್ದಳು. ಕೆಲವು ದಿವಸಗಳ ಹಿಂದೆ ನಾನು ಅಮ್ಮನನ್ನು ಕೇಳಿದ್ದೆ, ಅಮ್ಮ, ನೀನು ಪ್ರತಿದಿನ ಬೆಳಗ್ಗೆ ಅಪ್ಪನ ಕೋಣೆಯಿಂದ ಹೊರಗೆ ಬಂದು ಈ ರೀತಿ ಏಕೆ ಅಳುತ್ತೀಯಾ ಎಂದಾಗ ಅಮ್ಮ ನನ್ನ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ನೀಡುತ್ತಿರಲಿಲ್ಲ ಮತ್ತು ನನಗೆ ತುಂಬ ಬೈಯುತ್ತಿದ್ದಳು. ಯಾವಾಗಲೂ ಅಮ್ಮ ಅಪ್ಪನ ರೂಮಿನಿಂದ ಹೊರಬಂದಾಗ ಅವಳ ಅವತಾರವನ್ನು ನೋಡಲು ಆಗುತ್ತಿರಲಿಲ್ಲ. ಕೆದರಿದ ಕೂದಲು ಮತ್ತು ಹರಿದ ಬಟ್ಟೆ ಮತ್ತು ಅವರಲ್ಲಿ ವಿಚಿತ್ರವಾದ ಒಂದು ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಹೀಗೆ ಕೆಲವು ವರ್ಷಗಳಿಂದ ನಡೆಯುತ್ತಲೇ ಇತ್ತು. ನಾನು ಬೆಳೆದು ದೊಡ್ಡವಳಾಗುತ್ತಾ ಬಂದಂತೆ ಕ್ರಮೇಣ ನನಗೆ ಇದೆಲ್ಲವೂ ತುಂಬ ವಿಚಿತ್ರವೆನಿಸತೊಡಗಿತು. ಅಷ್ಟಕ್ಕೂ ನಾನು ಅಪ್ಪ ಇಡೀ ರಾತ್ರಿ ಅಮ್ಮನಿಗೆ ಏನು ಮಾಡುತ್ತಾರೆ ಎಂದು ನನ್ನಲ್ಲಿ ಇದರ ಬಗ್ಗೆ ಒಂದು ರೀತಿಯ ಆಸಕ್ತಿ ಹುಟ್ಟಿಕೊಂಡಿತು. ಈ ವಿಷಯಕ್ಕಾಗಿ ನಾನು ತುಂಬ ಗೊಂದಲಕ್ಕೆ ಒಳಗಾದೆ. ನನಗೀಗ 16 ವರ್ಷ ವಯಸ್ಸಾಗಿತ್ತು. ಅಮ್ಮ ಮಾತ್ರ ಯಾವಾಗಲೂ ಅಪ್ಪನ ರೂಮಿನಿಂದ ಹೊರಬಂದಾಗ ಅಳುತ್ತಲೇ ಇರುತ್ತಿದ್ದಳು. ಆದರೆ ಅಪ್ಪ ಮಾತ್ರ ರೂಮಿನಿಂದ ಹೊರಬಂದಾಗ ಮುಖದ ಮೇಲೆ ಒಂದು ರೀತಿಯ ಸಂತೋಷದ ಭಾವ ಎದ್ದು ಕಾಣುತ್ತಿತ್ತು. ಅವರನ್ನು ನೋಡಿದರೆ ಅವರು ಸುಂದರ ಯುವಕನಂತೆ ಕಾಣುತ್ತಿದ್ದರು ಮತ್ತು ತುಂಬ ಖುಷಿಯಿಂದಿರುವಂತೆ ತಮ್ಮಲ್ಲೇ ತಮ್ಮನ್ನು ಹೊಗಳಿಕೊಳ್ಳುತ್ತಾ ಮಾತನಾಡುತ್ತಿದ್ದರು. ಆದರೆ ಅಮ್ಮನ ಪರಿಸ್ಥಿತಿ ಹೇಗಾಗಿರುತ್ತೆಂದರೆ, ಒಮ್ಮೆ ಅಪ್ಪನ ರೂಮಿನಿಂದ ಹೊರಬಂದ ಮೇಲೆ ಅವಳು ಅಪ್ಪನ ಎದುರು ಕೂಡ ಹೋಗಲು ಹೆದರುತ್ತಿದ್ದಳು. ಅವಳು ಅಪ್ಪನ ಊಟ ಉಪಚಾರವನ್ನು ಕೂಡ ನನ್ನ ಕೈಯಲ್ಲಿ ಅವರ ಕೋಣೆಗೆ ಕಳುಹಿಸಿಕೊಡುತ್ತಿದ್ದಳು. ಅವಳು ಇಡೀ ದಿನ ಅಡುಗೆ ಮನೆಯಲ್ಲೇ ಕಣ್ಣೀರು ಹಾಕುತ್ತಾ ಇರುತ್ತಿದ್ದಳು, ಇಲ್ಲವೇ ಬಾತ್ರೂಮ್ನಲ್ಲಿ ತನ್ನನ್ನು ತಾನೇ ಬಂದಿ ಮಾಡಿಕೊಳ್ಳುತ್ತಿದ್ದಳು. ಅಮ್ಮನ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಅಮ್ಮನ ಮೇಲೆ ತುಂಬ ಕನಿಕರ ಉಂಟಾಗಿತ್ತು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ಅಪ್ಪನಿಗೆ ಬೆಳಗಿನ ನಾಷ್ಟವನ್ನು ನೀಡಿ ನಾನು ಮನೆಯಿಂದ ಸ್ಕೂಲಿಗೆ ಹೋಗುತ್ತಿದ್ದೆ. ಆದರೆ ಇಡೀ ದಿನ ನನ್ನ ತಲೆಯಲ್ಲಿ ನನ್ನ ತಾಯಿಯದ್ದೇ ಚಿಂತೆ ಕಾಡುತ್ತಿತ್ತು. ಆದರೆ ನಾನು ಯಾವತ್ತೂ ಬೆಳಗ್ಗೆ ಅಪ್ಪ ಚಿಂತೆಗೀಡಾಗಿರುವುದನ್ನು ನೋಡಿರಲಿಲ್ಲ. ಅವರು ಯಾವಾಗಲೂ ಸಂತೋಷವಾಗಿಯೇ ತಿಂಡಿ ತಿನ್ನುತ್ತಿದ್ದರು ಮತ್ತು ಅವರ ಮುಖದ ಹಾವಭಾವ ತುಂಬ ಖುಷಿಯಾಗಿರುವಂತೆ ತೋರುತ್ತಿದ್ದವು. ಆದರೆ ನನ್ನ ಅಮ್ಮನನ್ನು ನೋಡಿದರೆ ಯಾವುದೇ ಸಮಯದಲ್ಲಿ ಅಮ್ಮನಿಗೆ ಏನಾದರೂ ಆಗಬಹುದು ಎಂದು ಅನಿಸುತ್ತಿತ್ತು. ಆಗಾಗ ತಿಂಡಿ ರೆಡಿ ಮಾಡುತ್ತಿರುವ ಅಮ್ಮನ ಶರೀರ ನಡುಗುವುದನ್ನು ಕೂಡ ನಾನು ನೋಡಿದ್ದೆ. ಅಮ್ಮನಿಗೆ ಇಂಥ ಕೆಟ್ಟ ಸ್ಥಿತಿ ಬರಲು ರಾತ್ರಿ ಅಪ್ಪ ಅಮ್ಮನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದು ಅಮ್ಮನಲ್ಲಿ ಕೇಳಬೇಕು ಅಂತ ಎಷ್ಟೋ ಬಾರಿ ಅಂದುಕೊಂಡೆ. ಆದರೆ ಅಪ್ಪನ ಹೆಸರು ಹೇಳುತ್ತಿದ್ದಂತೆ ಅಮ್ಮ ಭಯದಿಂದ ನಡುಗುತ್ತಿದ್ದಳು. ಅಮ್ಮ ಪ್ರತಿದಿನ ರಾತ್ರಿ ಅಪ್ಪನ ರೂಮಿಗೆ ಮಲಗಲು ಹೋಗುತ್ತಿರಲಿಲ್ಲ. ಬದಲಾಗಿ ಅವಳು ನನ್ನ ಜೊತೆ ನನ್ನ ರೂಮಿನಲ್ಲಿ ಮಲಗುತ್ತಿದ್ದಳು. ಇದರಿಂದಾಗಿ ನನಗೆ ಓದಿನ ಮೇಲೆ ಅಷ್ಟೊಂದು ಆಸಕ್ತಿ ಕೊಡಲು ಆಗಲಿಲ್ಲ ಅಥವಾ ಮನೆಯಲ್ಲಿ ನನಗೆ ಓದುವ ಮನಸ್ಸು ಕೂಡ ಬರಲು ಹೇಗೆ ಸಾಧ್ಯ? ನಾನು ಹೇಗಾದರೂ ಮಾಡಿ ಅಮ್ಮನನ್ನು ಅಪ್ಪನ ರೂಮಿಗೆ ಹೋಗುವುದನ್ನು ತಪ್ಪಿಸಬೇಕೆಂದು ಎಷ್ಟೋ ಸಾರಿ ಅಂದುಕೊಳ್ಳುತ್ತಿದ್ದೆ. ಆದರೆ ನನ್ನಿಂದ ಅಪ್ಪನನ್ನು ಕೂಡ ಪ್ರಶ್ನಿಸಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಅಪ್ಪ ನನ್ನ ಮುಂದೆ ಅಮ್ಮನೊಂದಿಗೆ ತುಂಬ ಚೆನ್ನಾಗಿರುವವರಂತೆ ವರ್ತಿಸುತ್ತಿದ್ದರು. ನಮ್ಮ ಮನೆಯ ಈ ಪರಿಸ್ಥಿತಿಯು ನನ್ನ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತು ಎಂದರೆ, ಓದಿನ ಮೇಲೆ ಆಸಕ್ತಿ ಇಲ್ಲದೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಕೂಡ ಆಗಿದ್ದೆ. ಆದರೆ ನಾನು ಅಪ್ಪ ಅಮ್ಮನಿಗೆ ರಿಸಲ್ಟ್ ಬಗ್ಗೆ ಹೇಳುತ್ತಿರಲಿಲ್ಲ. ಆದರೆ ನನ್ನ ಫ್ರೆಂಡ್ ಸೀತಾ ಇದರಿಂದ ತುಂಬ ಚಿಂತೆಗೀಡಾಗಿದ್ದಳು. ಏಕೆಂದರೆ ನಾನು ಓದಿನಲ್ಲಿ ಯಾವಾಗಲೂ ಮುಂದೆ ಇದ್ದವಳು. ಅವಳು ಪದೇ ಪದೇ ನನಗೆ ಕೇಳುತ್ತಾ ಇದ್ದಳು, ನಿನ್ನ ಗಮನ ಈಗ ಎಲ್ಲಿದೆ, ಏನು ಯೋಚನೆ ಮಾಡುತ್ತಿದ್ದೀಯಾ ಎಂದಾಗ ನಾನು ಅವಳಿಗೆ ಅಪ್ಪ ಅಮ್ಮನ ಬಗ್ಗೆ ವಿವರಿಸಿದೆ. ಅವಳು ಏನೇನೋ ಕಾರಣಗಳನ್ನು ಹೇಳಿದಳು. ಆದರೆ ಅದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಈಗ ನಾನು ಅವಳು ಕೇಳಿದ ಪ್ರಶ್ನೆಯ ಬಗ್ಗೆ ಯೋಚಿಸತೊಡಗಿದೆ. ಮತ್ತು ಹಾಗೆ ಮನೆಗೆ ಬಂದಾಗ ಅಮ್ಮನ ಪರಿಚಯದವರು ಪ್ರವೀಣ್ ಎನ್ನುವರು ಬಂದು ಕುಳಿತಿದ್ದರು. ಅವರು ಪ್ರತಿದಿನ ಸಂಜೆ ನಮ್ಮ ಮನೆಗೆ ಬರುತ್ತಿದ್ದರು. ಅಮ್ಮನಿಗೆ ಚಿಕ್ಕಂದಿನಿಂದಲೂ ಅವರೊಂದಿಗೆ ಸ್ನೇಹವಿತ್ತು. ಅಮ್ಮ ಹೇಳುತ್ತಿದ್ದಳು, ನಾವಿಬ್ಬರು ಬಾಲ್ಯದಲ್ಲಿ ಒಟ್ಟಿಗೆ ಹಾಡಿ ಬೆಳೆದವರು. ಆದರೆ ಪ್ರವೀಣ್ ಬಾಂಬೆಗೆ ಹೊರಟು ಹೋದ. ಅದಾದ ಮೇಲೆ ಅಮ್ಮನ ಮದುವೆ ಅಪ್ಪನೊಂದಿಗೆ ಆಯಿತು. ಈಗ ಅಮ್ಮನ ಮದುವೆಯಾಗಿ ಸುಮಾರು 18 ವರ್ಷವಾಗಿತ್ತು. ನಾನು ಅವರಿಗೆ ಒಬ್ಬಳೇ ಮಗಳಾಗಿದ್ದೆ. ಕೆಲವು ವರ್ಷಗಳ ಹಿಂದೆ ಎಲ್ಲವೂ ಚೆನ್ನಾಗಿಯೇ ಇತ್ತೇನೋ, ಅಥವಾ ನಾನು ಚಿಕ್ಕವಳಾಗಿದ್ದರಿಂದ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲವೇನೋ. ಆದರೆ ಕಳೆದ ಕೆಲವು ವರ್ಷಗಳಿಂದ ನನಗೆ ಅಮ್ಮನ ಪರಿಸ್ಥಿತಿ ಅರ್ಥವಾಗತೊಡಗಿತ್ತು. ನನ್ನ ಅಪ್ಪ ಒಳ್ಳೆಯ ಮನುಷ್ಯನಲ್ಲ, ಅವನು ನನ್ನ ಅಮ್ಮನ ಕಣ್ಣೀರಿಗೆ ಕಾರಣನಾಗಿದ್ದಾನೆ ಎಂದು. ಬಹುಶಃ ಇದೇ ವಿಷಯವೇ ನಾನು ಅಪ್ಪನನ್ನು ದ್ವೇಷ ಮಾಡಲು ಕಾರಣವಾಗಿತ್ತು. ಪ್ರವೀಣ್ ಅಂಕಲ್ ಜೊತೆಗೆ ಅಮ್ಮನ ಒಳ್ಳೆಯ ಸ್ನೇಹವಿತ್ತು. ಅವರು ವರ್ಷಕ್ಕೆ ಒಮ್ಮೆ ಬಾಂಬೆಯಿಂದ ಬೆಂಗಳೂರಿಗೆ ಮರಳುತ್ತಿದ್ದರು. ಅಮ್ಮನನ್ನು ಭೇಟಿಯಾಗಲೆಂದೇ ಆಗಾಗ ನಮ್ಮ ಮನೆಗೂ ಕೂಡ ಬರುತ್ತಿದ್ದರು.
ಆದರೆ ಅಮ್ಮನಿಗೆ ಅವರು ಬರುವುದು ಇಷ್ಟವಾಗುತ್ತಿರಲಿಲ್ಲ. ಪ್ರವೀಣ್ ಅಂಕಲ್ ಹೋದ ಮೇಲೆ ಅಮ್ಮ ಯಾವಾಗಲೂ ನನಗೆ ಹೇಳುತ್ತಿದ್ದಳು, ಒಂದು ವೇಳೆ ಪ್ರವೀಣ್ ಅಂಕಲ್ ಪ್ರತಿದಿನ ನಮ್ಮ ಮನೆಗೆ ಬರುತ್ತಾರೆಂದು ನಿನ್ನ ಅಪ್ಪನಿಗೆ ತಿಳಿದರೆ ಅವರು ನನಗೆ ತುಂಬ ಕಷ್ಟ ನೀಡುತ್ತಾರೆ ಎಂದಾಗ ನಾನು ಅಮ್ಮನಿಗೆ ಸಮಾಧಾನ ಹೇಳುತ್ತಿದ್ದೆ. ಅಪ್ಪನಿಗೆ ಹೇಗೆ ಗೊತ್ತಾಗುತ್ತೆ? ಅಪ್ಪ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮನೆಗೆ ಬರುವುದು ರಾತ್ರಿ ತಾನೇ. ನನಗಂತೂ ಪ್ರವೀಣ್ ಅಂಕಲ್ ತುಂಬ ಒಳ್ಳೆಯವರು. ಹಾಗಾಗಿ ಅವರು ಅಂದರೆ ನನಗೆ ಒಂದು ರೀತಿಯ ಗೌರವವಿತ್ತು. ಅವರು ಯಾವಾಗ ಬಂದಾಗಲೂ ಅಮ್ಮನ ನೋವಿನ ಮನಸ್ಥಿತಿಯನ್ನು ಸರಿ ಮಾಡಿ ಹೋಗುತ್ತಿದ್ದರು. ನನಗಾಗಿಯೂ ಕೂಡ ತುಂಬ ಗಿಫ್ಟ್ಗಳನ್ನು ತೆಗೆದುಕೊಂಡು ಬರುತ್ತಾರೆ. ಅಪ್ಪನ ಸಂಪಾದನೆಯೂ ಕೂಡ ಹೆಚ್ಚು ಇರಲಿಲ್ಲ. ಅವರ ಸಂಪಾದನೆಯಿಂದ ನಮ್ಮ ಮನೆಯನ್ನು ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಮ್ಮ ಹೇಗೆ ಅಪ್ಪನಂತಹ ಕೆಟ್ಟ ಮನುಷ್ಯನೊಂದಿಗೆ ಜೀವನ ನಡೆಸುತ್ತಿದ್ದಾಳೋ ನನಗೆ ಗೊತ್ತಿಲ್ಲ. ಅಂದು ರಾತ್ರಿ ಆಗುತ್ತಿದ್ದಂತೆ ನಾನು ನನ್ನ ಅಮ್ಮನಿಗಾಗಿ ನನ್ನ ರೂಮಿನಲ್ಲಿ ಹಾಸಿಗೆಯನ್ನು ರೆಡಿ ಮಾಡಿದೆ. ಅಮ್ಮನ ಜೊತೆ ಕಣ್ಣು ಮುಚ್ಚಿ ನಿದ್ದೆ ಮಾಡತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಅಪ್ಪ ನನ್ನ ರೂಮಿಗೆ ಬಂದರು. ಅಮ್ಮ ನನ್ನ ಜೊತೆ ರೂಮಿನಲ್ಲಿ ಮಲಗಿರುವುದನ್ನು ನೋಡಿ ಅವರ ರೂಮಿಗೆ ಕರೆದರು. ಆದರೆ ಅಮ್ಮ ನೋವಿನ ಧ್ವನಿಯಲ್ಲಿ ನಾನು ಬರುವುದಿಲ್ಲ ಎಂದು ಹೇಳಿದರು. ಆದರೆ ನಾನು ಕಣ್ಣು ತೆರೆದಿರಲಿಲ್ಲ. ಅಪ್ಪ ಅಮ್ಮನಿಗೆ ಏನು ಹೇಳುತ್ತಾರೆ ಎಂದು ನಾನು ಕೇಳಿಸಿಕೊಳ್ಳುತ್ತಿದ್ದೆ. ಆಗ ಅಪ್ಪ, ಸಾವಿತ್ರಿ ಬಾ, ನಾನು ನಿನಗೆ ಯಾವುದೇ ತೊಂದರೆ ನೀಡುವುದಿಲ್ಲ, ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ ಎಂದು ಹೇಳುತ್ತಿದ್ದರು. ಆದರೆ ಅವರ ಮಾತುಗಳಲ್ಲಿ ಪ್ರೀತಿಯ ಮುತ್ತುಗಳಿದ್ದವು ಎನಿಸುತ್ತಿತ್ತು. ಆಗ ಅಮ್ಮ, ನಾನು ನಿನ್ನ ಜೊತೆ ಬರುವುದಿಲ್ಲ, ನೀನು ಯಾವಾಗಲೂ ಹೀಗೆ ಹೇಳುತ್ತೀಯ ಎನ್ನುತ್ತಾ ಬೆಡ್ಶೀಟನ್ನು ಮುಖದ ತುಂಬ ಹೊದ್ದುಕೊಂಡು ಮಲಗಿದರು. ಆಗ ಅಪ್ಪ, ನೀನು ಯೋಚನೆ ಮಾಡಬೇಕಲ್ಲವೇ? ಈಗ ನಮ್ಮ ಮಗಳು ದೊಡ್ಡವಳಾಗಿದ್ದಾಳೆ. ಅವಳು ನನ್ನಲ್ಲಿ ಪ್ರಶ್ನೆ ಕೇಳುತ್ತಿದ್ದಾಳೆ. ಆದರೆ ನಿನಗೆ ಇದು ಯಾವುದರ ಬಗ್ಗೆ ಅರಿವೇ ಆಗುವುದಿಲ್ಲ. ಆಗ ಅಮ್ಮ ನಿಧಾನವಾಗಿ ಅಪ್ಪನಿಗೆ ಮೆಲ್ಲ ಧ್ವನಿಯಲ್ಲಿ ಉತ್ತರ ನೀಡಿದಳು. ಆಗ ಅಪ್ಪ ಬಲವಂತವಾಗಿ ಅಮ್ಮನ ಕೈ ಹಿಡಿದು ಎತ್ತಿಕೊಂಡು ಮತ್ತು ಅಮ್ಮನನ್ನು ತನ್ನ ಜೊತೆ ಕರೆದುಕೊಂಡು ಅವರ ರೂಮಿಗೆ ಹೋದರು. ನನಗೆ ಈಗ ಎಷ್ಟು ಗಾಬರಿಯಾಗತೊಡಗಿತು ಎಂದರೆ ಈಗ ಅಪ್ಪ ಅಮ್ಮನನ್ನು ಏನು ಮಾಡಬಿಡುತ್ತಾರೋ ಎನ್ನುವಷ್ಟು. ಆದರೆ ಅವರು ಅಮ್ಮನ ಜೊತೆ ಏನು ಮಾಡುತ್ತಿದ್ದರೋ ನನಗೆ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು ಬರಲು ಶುರುವಾದವು. 2 ಗಂಟೆ ಕಳಿತು. ಆದರೆ ಅಮ್ಮ ರೂಮಿನಿಂದ ಹೊರಗೆ ಬರಲಿಲ್ಲ. ನಾನು ನೀರನ್ನು ಕುಡಿಯಲು ರೂಮಿನಿಂದ ಹೊರಬಂದು ಅಡುಗೆ ಮನೆಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ಅಮ್ಮ ನನ್ನ ಹಿಂದೆ ಬಂದಳು. ನಾನು ಅವಳನ್ನು ನೋಡಿ ಹೆದರಿದೆ. ಅವಳ ತಲೆಯ ಕೂದಲು ಕೆದರಿತ್ತು. ಅವಳ ತೋಳಿನ ಬಟ್ಟೆಗಳೆಲ್ಲವೂ ಹರಿದಿದ್ದವು. ಇದರಿಂದ ನಾನು ತುಂಬ ಅಚ್ಚರಿಗೊಂಡೆ. ಅಮ್ಮ ನನ್ನ ಕೋಪವನ್ನು ಅರ್ಥ ಮಾಡಿಕೊಂಡರು. ತಕ್ಷಣ ಅವರು ಅವರ ಸೆರಗಿನಿಂದ ಹರಿದ ಜಾಗವನ್ನು ಮುಚ್ಚಿಕೊಂಡರು. ನನ್ನ ಮುಂದೆ ಬೆಳಗ್ಗೆ ಅಮ್ಮ ಸರಿಯಾಗಿರುವ ಬಟ್ಟೆಯನ್ನು ಧರಿಸಿದ್ದಳು. ಹಾಗಾದರೆ ಆಕಸ್ಮಿಕವಾಗಿ ಹೇಗೆ ಅಮ್ಮನ ಬಟ್ಟೆ ಹರಿದು ಹೋಯಿತು? ಮತ್ತು ಅವಳು ನನ್ನಲ್ಲಿ ಕೇಳಿದಳು, ಇಷ್ಟೊಂದು ತಡರಾತ್ರಿ ನೀನೇಕೆ ಇನ್ನೂ ಮಲಗಿಲ್ಲ ಮಗಳೇ? ಆಗ ನಾನು ಎಚ್ಚರವಾಗಿದ್ದಿದ್ದು ನನ್ನ ಅಮ್ಮನಿಗೆ ತಿಳಿಯಬಾರದೆಂದು ನಾನು ಈಗಷ್ಟೇ ಎದ್ದು ನೀರು ಕುಡಿಯಲು ಬಂದೆ ಎಂದು ಹೇಳಿದೆ. ಆಗ ಅಮ್ಮ ಮತ್ತೆ ನನ್ನ ಜೊತೆಗೆ ರೂಮಿಗೆ ಬಂದರು. ನಾನು ಮಲಗಿ ಕಣ್ಣು ಮುಚ್ಚಿದೆ. ಆದರೆ ಈಗ ನನಗೆ ಅಮ್ಮನ ನರಳುವಿಕೆಯ ಶಬ್ದ ಕೇಳಿಸಿತು. ನಾನು ಎದ್ದು ಅಮ್ಮನಿಗೆ ಸಮಾಧಾನ ಮಾಡಬೇಕೆಂದು ಮನಸ್ಸು ಹೇಳುತ್ತಿತ್ತು. ನನ್ನ ಮನಸ್ಸಿನಲ್ಲಿ ಏಳುವ ಎಲ್ಲ ಪ್ರಶ್ನೆಗಳಿಗೆ ಅಮ್ಮನಲ್ಲಿ ಉತ್ತರ ಪಡೆಯಬೇಕು ಎಂದುಕೊಂಡೆ. ಆದರೆ ನಾನು ಹಾಗೆ ಸುಮ್ಮನೆ ಮಲಗಿಬಿಟ್ಟೆ. ಬೆಳಗಾಗುತ್ತಿದ್ದಂತೆ ಅಪ್ಪ ಚಿಕ್ಕ ಹುಡುಗನ ಹಾಗೆ ರೆಡಿಯಾಗಿ ಕೆಲಸಕ್ಕೆ ಹೊರಟಿದ್ದರು. ಅಪ್ಪನ ಸಂಪಾದನೆ ಕಡಿಮೆ ಇದ್ದರೂ ಕೂಡ ಅವರು ಯಾವಾಗಲೂ ತುಂಬ ಸಂತೋಷವಾಗಿರುತ್ತಿದ್ದರು. ಯಾವಾಗಲೂ ನಗುನಗುತ್ತಾ ಇರುತ್ತಿದ್ದರು. ಕೆಲಸಕ್ಕೆ ಹೋಗುವಾಗ ಅವರು ಹೇಗೆ ತಯಾರಾಗಿ ಹೋಗುತ್ತಿದ್ದರು ಎಂದರೆ ಅವರನ್ನು ನೋಡಿದಾಗ ಇವರೇ ಆ ಕಂಪನಿಯ ಓನರ್ ಎನ್ನುವಂತೆ ರೆಡಿಯಾಗುತ್ತಿದ್ದರು. ಆಗ ನಾನು ಅವರ ರೂಮಿಗೆ ತಿಂಡಿಯನ್ನು ತೆಗೆದುಕೊಂಡು ಹೋಗಿ ಅವರ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದೆ. ಇಂದು ಕೂಡ ಅವರ ಮೇಲೆ ನನ್ನ ದ್ವೇಷ ಹೆಚ್ಚಾಗಿತ್ತು. ಅವರ ಮುಂದೆ ತಿಂಡಿಯನ್ನು ಇಟ್ಟು ನಾನು ಶಾಲೆಗೆ ಹೊರಟು ಹೋದೆ. ಇಡೀ ದಿನ ನನ್ನ ಗಮನ ಅಮ್ಮನ ಹರಿದ ಬಟ್ಟೆಯ ಕಡೆಗೆ ಇತ್ತು. ನಾನು ಸ್ಕೂಲ್ನಿಂದ ಮರಳುವಾಗ ನನ್ನ ಅಮ್ಮನ ಸ್ನೇಹಿತ ಪ್ರವೀಣ್ ಅಂಕಲ್ ಸಿಕ್ಕಿದರು. ನೋಡುತ್ತಿದ್ದಂತೆ ಅವರು ನನ್ನನ್ನು ತಮ್ಮ ಗಾಡಿಯಲ್ಲಿ ಕೂರಿಸಿಕೊಂಡರು. ನಾನು ಹಿಂದೆ ಮುಂದೆ ಯೋಚಿಸದೆ ಅವರ ಗಾಡಿಯಲ್ಲಿ ಕುಳಿತುಕೊಂಡೆ. ಆಗ ಪ್ರವೀಣ್ ಅಂಕಲ್ ನನ್ನನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದರು, ನೀನು ನನಗೆ ಹೇಳು, ನಿನಗೆ ಯಾವ ಚಿಂತೆ ಕಾಡುತ್ತಿದೆ? ನೀನು ಈ ರೀತಿಯಲ್ಲಿ ಒಬ್ಬಳೇ ಚಿಂತೆಗೀಡಾಗಿರುವಂತೆ ನಿನ್ನ ಮುಖ ತೋರುತ್ತಿದೆ. ಆಗ ನಾನು ಯಾವ ರೀತಿಯ ಭಾವನೆಗಳ ತೊಳಲಾಟದಲ್ಲಿ ಇದ್ದೆ ಎಂದರೆ ಪ್ರವೀಣ್ ಅಂಕಲ್ಗೆ ಎಲ್ಲ ವಿಷಯವನ್ನು ಹೇಳಿದೆ. ನನ್ನ ಮಾತು ಕೇಳಿ ಪ್ರವೀಣ್ ಅಂಕಲ್ ಹೇಳಿದರು, ನಿನ್ನ ಅಪ್ಪ ಅಷ್ಟೊಂದು ಕೆಟ್ಟವನೆಂದ ಮೇಲೆ ನೀನೇಕೆ ನಿನ್ನ ಅಪ್ಪನಿಂದ ನಿನ್ನ ಅಮ್ಮನನ್ನು ದೂರವಿರುವಂತೆ ಏಕೆ ನೋಡಿಕೊಳ್ಳಬಾರದು? ಎಲ್ಲಿಯವರೆಗೆ ನೀವಿಬ್ಬರು ನಿನ್ನ ಅಪ್ಪನ ಹಿಂಸೆಗೆ ಒಳಗಾಗುತ್ತೀರಿ? ಪ್ರವೀಣ್ ಅಂಕಲ್ ಅವರು ತುಂಬ ಕಾಳಜಿಯಿಂದ ನನಗೆ ಇದರ ವಿಷಯವಾಗಿ ಕೆಲವು ಅಡ್ವೈಸ್ ನೀಡಿದರು. ಇದನ್ನು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ಏಕೆಂದರೆ ನಾನು ಅಪ್ಪನನ್ನು ಬಿಟ್ಟು ಹೋಗುವ ಯೋಚನೆ ಕೂಡ ಮಾಡಲು ಸಾಧ್ಯವಿರಲಿಲ್ಲ. ಅಪ್ಪ ನನ್ನ ಜೊತೆ ಎಂದಿಗೂ ಅವರು ಜೋರಾಗಿ ಮಾತನಾಡಿರಲಿಲ್ಲ. ನನಗೆ ಎಂದೂ ಬೈದವರು ಕೂಡ ಅಲ್ಲ. ಹಾಗಿದ್ದಾಗ ನಾನು ಅಪ್ಪನನ್ನು ದುಷ್ಟ ಎಂದು ಹೇಗೆ ಕರೆಯಲು ಸಾಧ್ಯ? ಮತ್ತು 4 ಗೋಡೆಯ ಮಧ್ಯೆ ಬಂದಾಗ ಬಾಗಿಲಿನ ಹಿಂದೆ ಅಪ್ಪ ಅಮ್ಮನ ನಡುವೆ ಏನು ನಡೆಯುತ್ತಿದೆ ಎಂದು ಕೂಡ ನನಗೆ ಅರ್ಥವಾಗಿರಲಿಲ್ಲ. ಪ್ರವೀಣ್ ಅಂಕಲ್ ಅವರ ಮಾತು ಕೇಳಿ ನಾನು ಆಳವಾದ ಯೋಚನೆಯಲ್ಲಿ ಮುಳುಗಿದೆ.
ನಾನೇ ಸ್ವತಃ ಯೋಚಿಸಿದ ಮೇಲೂ ನನಗೆ ಅಪ್ಪನಲ್ಲೇ ಅಂತಹ ಯಾವುದೇ ನಡವಳಿಕೆಗಳು ನೆನಪಿಗೆ ಬರಲಿಲ್ಲ. ಅವುಗಳೆಲ್ಲವೂ ಅವರು ನಿರಪರಾಧಿ ಎಂದು ಎತ್ತಿ ತೋರುತ್ತಿದ್ದವು. ಆದರೆ ಅಮ್ಮನ ಕಣ್ಣೀರು ಅಪ್ಪ ಅಪರಾಧಿ ಎಂದು ಬಿಂಬಿಸುತ್ತಿತ್ತು. ಅಂಕಲ್ ಮನೆಗೆ ಕರೆದುಕೊಂಡು ಬಂದರು ಮತ್ತು ಅವರು ಕೂಡ ಮನೆಯೊಳಗೆ ಬಂದರು. ಅಮ್ಮ ನಮ್ಮಿಬ್ಬರನ್ನು ನೋಡಿ ತುಂಬ ಖುಷಿಪಟ್ಟಳು. ನಮಗಾಗಿ ತಕ್ಷಣ ಕಾಫಿ ಮಾಡಿ ತಂದುಕೊಟ್ಟಳು. ನನಗೆ ಈ ಯೋಚನೆಗಳ ಮಧ್ಯೆ ತಲೆ ತುಂಬ ಸಿಡಿಯುತ್ತಿತ್ತು. ಕಾಫಿಯನ್ನು ಕುಡಿದು ನಾನು ಹೋಗಿ ನನ್ನ ರೂಮಿನಲ್ಲಿ ಮಲಗಿದೆ. ಆದರೆ ಪ್ರವೀಣ್ ಅಂಕಲ್ ಅಮ್ಮನ ಬಳಿ ಕುಳಿತು ಮಾತನಾಡುತ್ತಿದ್ದರು. ನನಗೆ ತಲೆನೋವಿನಿಂದ ನಿದ್ದೆ ಬರುತ್ತಿರಲಿಲ್ಲ. ಏಕೆಂದರೆ ಈಗ ಪ್ರವೀಣ್ ಅಂಕಲ್ ಅವರ ಮಾತುಗಳೇ ನನ್ನ ತಲೆಯಲ್ಲಿ ತಿರುಗುತ್ತಿದ್ದವು. ಅಮ್ಮ ಅಪ್ಪನ ರೂಮಿಗೆ ಹೋಗಿ 3 ದಿನಗಳು ಕಳೆದಿದ್ದವು ಮತ್ತು ಹಿಂದಿನ 3 ದಿನಗಳಿಂದ ಅಮ್ಮ ನನ್ನ ಕೋಣೆಯಲ್ಲಿ ಮಲಗುತ್ತಿದ್ದರು. ಅಮ್ಮ ನನ್ನ ಬಳಿ ಇದ್ದಾಗ ತುಂಬ ಚೆನ್ನಾಗಿ ಮತ್ತು ಯಾವುದೇ ಚಿಂತೆ ಇಲ್ಲದೆ ಇರುತ್ತಿದ್ದಳು. ಅಪ್ಪನ ಸ್ವಭಾವದಲ್ಲಿ ಎಂದಿಗೂ ಬದಲಾವಣೆ ಆಗುತ್ತಿರಲಿಲ್ಲ. ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತಿದ್ದರು. ಆದರೆ ಅಮ್ಮನನ್ನು ಅವರ ರೂಮಿಗೆ ಕರೆದುಕೊಂಡು ಹೋದ ದಿನ ಅವರು ಎಲ್ಲ ದಿನಗಳಿಗಿಂತ ಹೆಚ್ಚು ಖುಷಿಯಾಗಿರುತ್ತಿದ್ದರು. 4ನೇ ದಿನ ಅಪ್ಪ ಮತ್ತೆ ಅಮ್ಮನನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು. ನಾನು ಇಡೀ ರಾತ್ರಿ ಚಿಂತೆಯಿಂದ ಆ ಕಡೆ ಈ ಕಡೆ ನಿದ್ದೆ ಬರದೆ ಒದ್ದಾಡುತ್ತಿದ್ದೆ. ಆದರೆ ಬೆಳಗ್ಗೆ ಅಮ್ಮ ಅಪ್ಪನ ರೂಮಿನಿಂದ ಹೊರಬಂದಾಗ ಅವಳಿಗೆ ಸರಿಯಾಗಿ ನಡೆಯಲು ಕೂಡ ಆಗಲಿಲ್ಲ. ಅವಳು ಒಂದು ಕಾಲನ್ನು ಎಳೆಯುತ್ತಾ ಕುಂಟುತ್ತಿದ್ದಳು. ನಾನು ಅಮ್ಮನಲ್ಲಿ ಓಡಿ ಹೋಗಿ ಕೇಳಿದೆ, ಅಮ್ಮ ನಿನ್ನ ಕಾಲಿಗೆ ಏನಾಗಿದೆ ಎಂದು ಕೇಳಿದಾಗ, ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ನೀನು ಗಮನ ಕೊಡಬೇಡ. ನಿನ್ನ ಗಮನವೆಲ್ಲ ನಿನ್ನ ಓದಿನ ಕಡೆ ಇರಲಿ. ಒಂದು ವೇಳೆ ನಿನ್ನ 10ನೇ ತರಗತಿಯು ಫೇಲಾದರೆ ನಿನ್ನ ತಂದೆ ಅದರ ಜವಾಬ್ದಾರಿಯನ್ನು ಕೂಡ ನನ್ನ ಮೇಲೆ ಕೂರಿಸುತ್ತಾರೆ ಎಂದು ಹೇಳುವಾಗ ಅಮ್ಮನ ಕಣ್ಣಲ್ಲಿ ನೀರು ಹರಿಯುತ್ತಿದ್ದವು. ಮತ್ತು ಅಪ್ಪನಿಗಾಗಿ ಬೆಳಗಿನ ತಿಂಡಿ ರೆಡಿ ಮಾಡಲು ಅಡುಗೆ ಮನೆಗೆ ಹೋದಳು. ಅವಳು ಮತ್ತೆ ಅಡುಗೆ ಮನೆಯಿಂದ ಹೊರಗೆ ಬರಲಿಲ್ಲ. ನಾನು ಅಮ್ಮನಿಂದ ತಿಂಡಿಯನ್ನು ತೆಗೆದುಕೊಂಡು ಅಪ್ಪನ ಬಳಿ ಹೋದೆ. ಆಗ ಅಪ್ಪ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದರು. ಅಪ್ಪನ ಮಾತಿನಲ್ಲಿ ಎಂತಹ ಕಾಳಜಿ ಇತ್ತು ಎಂದರೆ, ನಾನು ಅವರ ಈ ಇನ್ನೊಂದು ವ್ಯಕ್ತಿತ್ವದ ನಡವಳಿಕೆ ನೋಡಿ ಹಣ್ಣುಗಾಯಿ ನೀರುಗಾಯಿಯಾದೆ. ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಮತ್ತು ಅವರನ್ನು ನೋಡುತ್ತಿದ್ದರೆ ಅವರು ಯಾವುದೇ ದೃಷ್ಟಿಯಿಂದಲೂ ಕೂಡ ಕೆಟ್ಟವರು ಎಂದು ತೋರುತ್ತಿರಲಿಲ್ಲ. ಬದಲಾಗಿ ಅಮ್ಮನ ಈ ಪರಿಸ್ಥಿತಿಗೆ ಅಪ್ಪನ ಅಪರಾಧವೇ ಕಾರಣ ಎಂದು ಕೂಗಿ ಕೂಗಿ ಅಪ್ಪನ ಕಡೆ ಕೈ ತೋರುತ್ತಿದ್ದವು. ನಾನು ಅಪ್ಪನಿಗೆ ತಿಂಡಿಯನ್ನು ಕೊಡಲು ಹೋದಾಗ ಅವರು ನನ್ನ ಓದಿನ ಬಗ್ಗೆ ಮತ್ತೆ ಕೇಳಿದರು. ನಾನು ಅಪ್ಪನಲ್ಲಿ ಹೇಳಿದೆ, ನನಗೆ ಅಮ್ಮ ಪಕ್ಕದಲ್ಲಿ ಇಲ್ಲದಿದ್ದರೆ ನಿದ್ದೆ ಮಾಡಲು ಸಾಧ್ಯವಿಲ್ಲ. ಅಮ್ಮನಿಗೆ ನೀವು ನಿಮ್ಮ ರೂಮಿಗೆ ಮಲಗಲು ಕರೆಯಬೇಡಿ. ನನ್ನ ಮಾತನ್ನು ಕೇಳಿದ ಅವರು, ನಾನಂತೂ ಯಾವಾಗಲೂ ಒಮ್ಮೆ ನಿನ್ನ ಅಮ್ಮನನ್ನು ನನ್ನ ಬಳಿ ಕರೆಸಿಕೊಳ್ಳುತ್ತೇನೆ. ನನಗೂ ಕೂಡ ಅವಳ ಮೇಲೆ ಹಕ್ಕಿದೆ. ನಾನು ಅವಳನ್ನು ತುಂಬ ಪ್ರೀತಿ ಮಾಡುತ್ತೇನೆ ಎಂದ ಅಪ್ಪನ ಮಾತು ಕೇಳಿ ನನ್ನ ರಕ್ತ ಕೊತ ಕೊತ ಕುದಿಯತೊಡಗಿತ್ತು. ಅಮ್ಮನ ಮೇಲೆ ಇವರಿಗೆ ಯಾವ ರೀತಿಯ ಪ್ರೀತಿ ಇದೆ ಎಂದು ನನ್ನ ಕಣ್ಣ ಮುಂದೆ ದಿನ ಕಾಣಿಸುತ್ತಿತ್ತು. ಆದರೆ ನಾನು ಅಪ್ಪನಿಗೆ ಈ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಲು ನನಗೆ ಹೆಚ್ಚು ಧೈರ್ಯ ಬರಲಿಲ್ಲ. ಆದ್ದರಿಂದ ಸುಮ್ಮನೆ ನಾನು ಶಾಲೆಗೆ ಹೊರಟು ಹೋದೆ. ಶಾಲೆಯಲ್ಲಿ ನನ್ನ ಟೀಚರ್ ನಮಗೆ ಪಾಠ ಮಾಡುತ್ತಾ ಒಂದು ಬುದ್ಧಿಮಾತು ಹೇಳಿದರು. ಸತ್ಯವನ್ನು ಪರಿಪೂರ್ಣ ಅರಿಯದೆ ಎಂದಿಗೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಅರ್ಧ ಸತ್ಯ ಯಾವಾಗಲೂ ತುಂಬ ಅಪಾಯಕಾರಿ. ಅದು ಮನುಷ್ಯನನ್ನು ನಾಶ ಮಾಡಬಹುದು ಎಂದು ಹೇಳಿದರು. ಅವರ ಈ ಮಾತುಗಳನ್ನು ಕೇಳಿ ನನ್ನ ತಲೆಯಲ್ಲಿ ಮತ್ತೊಂದು ರೀತಿಯ ಯೋಚನೆ ಹುಟ್ಟಿಕೊಂಡಿತು. ಅಪ್ಪನ ಬಗ್ಗೆ ನಾನು ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ಆಗ ನಿರ್ಧರಿಸಿದೆ. ಆನಂತರ ಅಮ್ಮನನ್ನು ಅಪ್ಪನ ಹಿಡಿತದಿಂದ ಬಿಡುಗಡೆಗೊಳಿಸಬೇಕೆಂದು ನಾನು ಮೊದಲು ನಿರ್ಧಾರ ಮಾಡಿದೆ. ಪ್ರವೀಣ್ ಅಂಕಲ್ ಕೂಡ ಯಾವುದೇ ಸಮಯದಲ್ಲಾದರೂ ನಮಗೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು. ನನ್ನ ಅಮ್ಮ ಯಾವಾಗಲೂ ನನಗೆ ಆಸರೆಯಾಗಿದ್ದಳು. ನನಗೀಗ 16 ವರ್ಷ ವಯಸ್ಸು. ಆದರೆ ನಾನು ಎಲ್ಲ ರೀತಿಯಿಂದಲೂ ಅಮ್ಮನಂತೆ ಕಾಣುತ್ತಿದ್ದೆ. ಮಾರನೇ ದಿನ ನಾನು ಅಮ್ಮನಿಗೆ ತಿಳಿಯದ ಹಾಗೆ ಊಟದಲ್ಲಿ ನಿದ್ದೆಯ ಮಾತ್ರೆಯನ್ನು ಕೊಟ್ಟು ಮಲಗಿಸಿದೆ. ನಂತರ ನಾನು ಅಮ್ಮನ ರೀತಿ ಒಂದು ನೈಟಿಯನ್ನು ತೊಟ್ಟು ಅದರ ಮೇಲೆ ಅಮ್ಮನ ಸ್ವೆಟರ್ ಹಾಕಿಕೊಂಡು ಅಪ್ಪನ ರೂಮಿಗೆ ಹೋದೆ. ಅಪ್ಪನ ಕೋಣೆಯಲ್ಲಿ ಒಂದು ಸಣ್ಣ ಲೈಟ್ ಉರಿಯುತ್ತಿತ್ತು. ಅಪ್ಪ ಕತ್ತಲೆಯ ಕಾರಣದಿಂದಾಗಿ ನನ್ನನ್ನು ಅಮ್ಮ ಎಂದು ತಿಳಿದುಕೊಂಡರು. ಆಗ ಅಪ್ಪ ಹೇಳಿದರು, ಇಂದು ನನಗೆ ಎಂಥ ಅದೃಷ್ಟ ದೊರೆತಿದೆ. ನಾನು ಕರೆಯದಿದ್ದರೂ ನೀನೇ ಸ್ವತಃ ನನ್ನ ಕೋಣೆಗೆ ಬಂದಿರುವೆ ಎಂದು ಅಪ್ಪ ಖುಷಿಯಿಂದ ನನ್ನ ಹತ್ತಿರ ಬಂದರು. ನನ್ನ ಕೈಯನ್ನು ಹಿಡಿದುಕೊಂಡು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು. ಅಪ್ಪನ ಪಕ್ಕದಲ್ಲಿ ಕುಳಿತು ನಾನು ಭಯದಿಂದ ನಡುಗುತ್ತಿದ್ದೆ. ಮುಂದೆ ನನ್ನ ಜೊತೆ ಏನಾಗಬಹುದು ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಇಂದು ನಾನು ಪೂರ್ಣ ಸತ್ಯವನ್ನು ಅರಿಯಲೇಬೇಕು ಎಂದು ಪಣ ತೊಟ್ಟಿದ್ದೆ. ಅಪ್ಪ ತುಂಬ ಪ್ರೀತಿಯಿಂದ ಹೇಳಿದರು, ಸಾವಿತ್ರಿ, ನಮ್ಮ ಮಗಳು ದೊಡ್ಡವಳಾಗುತ್ತಿದ್ದಾಳೆ ಎಂದು ಹೇಳಿ ನೀನು ನನ್ನಿಂದ ದೂರವಾಗುತ್ತಿದ್ದಿ. ಆದ್ದರಿಂದ ನಾನು ಒತ್ತಾಯಪೂರ್ವಕವಾಗಿ ನಿನ್ನನ್ನು ನನ್ನ ರೂಮಿಗೆ ಕರೆಸಿಕೊಳ್ಳಬೇಕಾಗುತ್ತದೆ. ನನಗೂ ಕೂಡ ನಿನ್ನ ಮೇಲೆ ಎಲ್ಲ ರೀತಿಯ ಹಕ್ಕಿದೆಯಲ್ಲವೇ? ನಾನು ಕೂಡ ನಮ್ಮ ಮಗಳು ದೊಡ್ಡವಳಾಗುತ್ತಿದ್ದಾಳೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಅಪ್ಪ ಅಮ್ಮ ಒಂದೇ ರೂಮಿನಲ್ಲಿ ಏಕೆ ಇರುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಲಾರದಷ್ಟು ಕೂಡ ಅವಳು ಚಿಕ್ಕವಳಲ್ಲ. ನೀನು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರ್ತೀಯ. ಆಯಿತು, ಈಗ ನೀನು ಆರಾಮಾಗಿ ಮಲಗು. ನೀನು ನನ್ನ ಬಳಿ ಇರುವುದನ್ನು ನೋಡಿ ನಾನು ತುಂಬ ಖುಷಿಯಾಗಿದ್ದೇನೆ. ಅಪ್ಪನಿಗೆ ಕತ್ತಲೆಯ ಕಾರಣದಿಂದಾಗಿ ನನ್ನ ಮುಖ ಕಾಣಿಸಲಿಲ್ಲ.
ಅಪ್ಪನು ನನ್ನನ್ನು ಹಾಸಿಗೆಯಲ್ಲಿ ಮಲಗಿಸಿದರು. ಅವರು ನಂತರ ಕ್ರಮೇಣ ನನ್ನ ಕಿವಿಯ ಬಳಿ ಬಂದು ಮಾತನಾಡುತ್ತಾ ಹೇಳುತ್ತಿದ್ದರು, ನನ್ನ ಸಂಪಾದನೆಯ ಒಂದು ಭಾಗವನ್ನು ಕೂಡಿಟ್ಟಿದ್ದೇನೆ, ಅದರಿಂದ ಮಗಳ ಮದುವೆ ಮಾಡುತ್ತೇನೆ. ನಂತರ ಅದಾದ ಮೇಲೆ ಅಪ್ಪನು ಹೇಳಿದ ಆ ಮಾತಿನಿಂದ ನನ್ನ ಜೀವವೇ ಹೋದಂತಾಯಿತು. ಅವರು ಹೇಳಿದರು, ನನಗೆ ಗೊತ್ತು, ಪ್ರವೀಣ ಮತ್ತೆ ನಮ್ಮ ಮನೆಯ ದಾರಿಯನ್ನು ಹಿಡಿದಿದ್ದಾನೆ ಎಂದು. ಸಾವಿತ್ರಿ, ಆ ಮನುಷ್ಯ ಒಳ್ಳೆಯವನಲ್ಲ, ಅಥವಾ ಅವನ ನಿಯತ್ತು ಕೂಡ ಅಷ್ಟೊಂದು ಪ್ರಬುದ್ಧವಾಗಿಲ್ಲ. ಈ ಮೊದಲು ಕೂಡ ಅವನು ನಿನ್ನನ್ನು ಹಾಳು ಮಾಡಲು ಪ್ರಯತ್ನಿಸಿದ್ದಾನೆ. ಈಗಂತೂ ನಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳಿದ್ದಾಳೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಬೇಡ. ಕಲಂಕ ಒಮ್ಮೆ ಅಂಟಿಕೊಂಡರೆ ಮತ್ತೆ ಅದನ್ನು ಅಳಿಸಲಾಗದು. ಅಪ್ಪ ಮಾತನಾಡುತ್ತಾ ಹೀಗೆ ಹೇಳುತ್ತಿದ್ದರು. ಅವರಿಗೆ ಇಲ್ಲಿಯವರೆಗೂ ನಾನು ಅಮ್ಮನಲ್ಲ, ಬದಲಾಗಿ ಅವರ ಮಗಳು ಎಂದು ತಿಳಿದಿರಲಿಲ್ಲ. ಅಪ್ಪ ನಿಧಾನವಾಗಿ ನನ್ನ ತಲೆಯನ್ನು ಸವರುತ್ತಾ ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆಗೆ ಜಾರಿದರು. ತುಂಬ ಹೊತ್ತಿನವರೆಗೂ ನಾನು ಅಪ್ಪನ ಬಳಿ ಮಲಗಿಕೊಂಡಿದ್ದೆ. ಆದರೆ ಅಪ್ಪ ತುಂಬ ದೀರ್ಘ ನಿದ್ರೆಗೆ ಜಾರಿದರು. ನಾನು ಆಗ ಮೆಳ್ಳೆಗೆ ಎದ್ದು ಆ ರೂಮಿನಿಂದ ಹೊರಬಂದೆ. ಆದರೆ ಅಪ್ಪ ನಾನು ತಿಳಿದುಕೊಂಡ ಹಾಗೆ ಆ ರೀತಿಯ ಯಾವುದೇ ಚಿತ್ರಹಿಂಸೆ ನೀಡುವ ದುಷ್ಟನಾಗಿರಲಿಲ್ಲ. ಈಗ ನನಗೆ ಪ್ರವೀಣ್ ಅಂಕಲ್ ಮತ್ತು ಅಮ್ಮನ ಬಗ್ಗೆ ತುಂಬ ಪ್ರಶ್ನೆಗಳು ಉದ್ಭವವಾಗುತ್ತಿವೆ. ಮಾರನೇ ದಿನ ಕೂಡ ಅಪ್ಪ ತುಂಬ ನಿರಾಳವಾಗಿದ್ದರು. ಅಮ್ಮನ ಜೊತೆ ರೂಮಿನಲ್ಲಿ ಮಲಗಿದ್ದಾಗಲೂ ಕೂಡ ಯಾವ ರೀತಿ ಇರುತ್ತಿದ್ದರೋ ಅದೇ ರೀತಿ ಇಂದು ಕೂಡ ತುಂಬ ನೆಮ್ಮದಿಯಿಂದ ಇರುವಂತೆ ಕಂಡರು. ನಾನು ಸುಮ್ಮನೆ ಅಪ್ಪನನ್ನೇ ನಿಂದಿಸುತ್ತಿದ್ದೆ. ಆದರೆ ನನಗೆ ಅಪ್ಪನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆಗಳು ಕಾಣಲಿಲ್ಲ. ನಾನು ಶಾಲೆಯಿಂದ ಮರಳಿ ಬಂದಾಗ ಮನೆಯ ಹೊರಗೆ ಪ್ರವೀಣ್ ಅಂಕಲ್ ಅವರ ಗಾಡಿ ನಿಂತಿತ್ತು. ನಾನು ಯಾವಾಗಲೂ ದೂರದಿಂದಲೇ ಹಾಯ್ ಹೇಳಿ ಮನೆಯೊಳಗೆ ಬರುತ್ತಿದ್ದೆ. ಆದರೆ ಇಂದು ನಾನು ಕಳ್ಳಿಯಂತೆ ನಿಧಾನವಾಗಿ ಶಬ್ದ ಮಾಡದೆ ಮನೆಯೊಳಗೆ ನುಗ್ಗಿದೆ. ಅಮ್ಮ ಮತ್ತು ಪ್ರವೀಣ್ ಅಂಕಲ್ ಇಬ್ಬರು ನನ್ನ ಕೋಣೆಯಲ್ಲಿ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಅವರಿಬ್ಬರಿಗೂ ನಾನು ಬಂದಿರುವುದು ತಿಳಿಯಲಿಲ್ಲ. ಆಗ ಅವರು ಮಾತನಾಡುತ್ತಿರುವುದನ್ನು ಕೇಳಿ ನನಗೆ ಯಾವ ಸತ್ಯವನ್ನು ತಿಳಿದುಕೊಳ್ಳಲು ಹಾತೊರೆಯುತ್ತಿದ್ದೆನೋ ಆ ಸತ್ಯವನ್ನು ಕೇಳಿ ನನ್ನಿಂದ ಊಹಿಸಲು ಕೂಡ ಸಾಧ್ಯವಾಗಲಿಲ್ಲ. ಅದು ಎಂತಹ ಭಯಾನಕವಾಗಿತ್ತೆಂದರೆ ಅಮ್ಮ ಪ್ರವೀಣ್ ಅಂಕಲ್ ಅವರಲ್ಲಿ ನಗುತ್ತಾ ಹೇಳುತ್ತಿದ್ದಳು, ನಾನು ನನ್ನ ಮಗಳ ಮನಸ್ಸಿನಲ್ಲಿ ತನ್ನ ತಂದೆ ವಿರುದ್ಧ ಅವರನ್ನು ದ್ವೇಷಿಸುವ ಹಾಗೆ ಬೀಜವನ್ನು ಬಿತ್ತಿದ್ದೇನೆ. ಈಗ ನನ್ನ ಮಗಳು ತನ್ನ ತಂದೆಯ ವಿರುದ್ಧ ನಿಲ್ಲುವ ದಿನ ತುಂಬ ದೂರವೇನೂ ಇಲ್ಲ. ಆ ಮುದುಕ ಒತ್ತಾಯಪೂರ್ವಕವಾಗಿ ನಮ್ಮಿಬ್ಬರ ಸಂಬಂಧವನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ನನಗೀಗ ಸ್ವಾತಂತ್ರ್ಯ ಬೇಕು. ಅವನು ನನ್ನನ್ನು ಅವನ ರೂಮಿಗೆ ಕರೆದುಕೊಂಡು ಹೋಗಿ ಮಾತನಾಡುತ್ತಾ ಹಾಗೆ ನಿದ್ದೆ ಹೋಗುತ್ತಾನೆ. ಆದರೆ ನಾನು ಹೊರಗೆ ಬರುತ್ತಿರುವಾಗ ನನ್ನ ವೇಷವನ್ನು ಅಲ್ಲೇ ಕಳಚಿ ಬೇರೆ ವೇಷವನ್ನು ನನ್ನ ಮೈ ಮತ್ತು ಮುಖದ ಮೇಲೆ ಧರಿಸಿ ಹೊರಬರುತ್ತೇನೆ. ನನ್ನ ಆ ವೇಷಭೂಷಣ ನೋಡಿ ನನ್ನ ಮಗಳು, ಅವಳಿಗೆ ಅವಳ ತಂದೆಯ ಮೇಲೆ ದ್ವೇಷ ಉಂಟಾಗುವಂತೆ ಮಾಡಿದ್ದೇನೆ. ಒಂದು ದಿನವಂತೂ ನನ್ನ ಬಟ್ಟೆಗಳನ್ನು ನಾನೇ ಹರಿದುಕೊಂಡಿದ್ದೆ. ನಾನು ಆ ಮುದುಕನಿಂದ ಸ್ವತಂತ್ರವಾಗಿರಬೇಕೆಂದು ಇಚ್ಛಿಸಿದಾಗ ನನ್ನ ಮಗಳು ನನಗೆ ಜೊತೆಯಾಗಿರಬೇಕು ಎಂದುಕೊಳ್ಳುತ್ತೇನೆ. ಮತ್ತು ನನ್ನ ಮಗಳನ್ನು ಬಿಟ್ಟು ನಾನು ಈ ಮನೆಯನ್ನು ಬಿಟ್ಟು ಹೋಗಬಾರದೆಂದು ಅಂದುಕೊಂಡಿದ್ದೇನೆ. ನನ್ನ ಮಗಳಂತೂ ಹೊರಗಡೆ ಪ್ರಪಂಚಕ್ಕೆ ಅಪ್ಪ ಅಮ್ಮನಿಗೆ ಮಾಡುವ ದೌರ್ಜನ್ಯದ ಬಗ್ಗೆ ಮತ್ತು ನನ್ನ ನಿರಪರಾಧದ ಬಗ್ಗೆ ಹೇಳುತ್ತಾಳೆ. ನಂತರ ನಾನು ನನ್ನ ಮಗಳನ್ನು ಕರೆದುಕೊಂಡು ನಿನ್ನ ಜೀವನದಲ್ಲಿ ನಿನ್ನ ಬಾಲ ಸಂಗಾತಿಯಾಗಿ ಬರುತ್ತೇನೆ. ಯಾವಾಗ ನನ್ನ ಅವಶ್ಯಕತೆ ನಿನಗೆ ಇದೆಯೋ ಆಗ ನಾನು ನಿನ್ನ ಸಹಾಯಕ್ಕೆ ಬರುತ್ತೇನೆ ಎಂದು ಆಗ ಅಮ್ಮ ಅವರಿಗೆ ಹೇಳುತ್ತಿದ್ದಳು. ಆದರೆ ನೀನು ಮೊದಲಿನಂತೆ ನನಗೆ ಮೋಸ ಮಾಡಬೇಡ. ಈ ಮೊದಲು ಕೂಡ ಒಮ್ಮೆ ನೀನು ನನ್ನನ್ನು ದಾರಿ ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗಿದ್ದೀಯಾ. ಆ ಸಮಯದಲ್ಲಿ ನನ್ನ ಗಂಡ ಎನಿಸಿಕೊಂಡ ಪ್ರಾಣಿ ನನ್ನನ್ನು ಕ್ಷಮಿಸಿ ನನ್ನವಳೆಂದು ಮನೆಯವರ ಇಚ್ಛೆಗೆ ವಿರುದ್ಧವಾಗಿ ಒಪ್ಪಿಕೊಂಡಿದ್ದರು. ಈಗ ಪ್ರವೀಣ್ ಅಂಕಲ್ ಅಮ್ಮನ ಕೈ ಹಿಡಿದು ಹೇಳತೊಡಗಿದರು. ಆಗ ನಾನು ಏನು ಮಾಡದ ಅಸಹಾಯಕತೆ ನನಗಿತ್ತು. ಆದ್ದರಿಂದ ಆಗ ನಾನು ನಿನ್ನನ್ನು ಕೈ ಬಿಡಬೇಕಾಯಿತು. ಏಕೆಂದರೆ ನನ್ನ ಮನೆಯಲ್ಲಿ ನಾನು ಒಂದು ಮದುವೆಯಾದ ಹೆಣ್ಣಿನ ಜೊತೆ ಸಂಬಂಧವಿಟ್ಟುಕೊಂಡಿದ್ದೇನೆ ಎಂದು ಎಲ್ಲರೂ ನನ್ನ ವಿರುದ್ಧವಾಗಿದ್ದರು. ಆದರೆ ಈಗ ನನ್ನನ್ನು ತಡೆಯುವವರು ಯಾರೂ ಇಲ್ಲ. ನಾನು ಮುಕ್ತ ಮನಸ್ಸಿನಿಂದ ನಿನ್ನನ್ನು ಹಾಗೂ ನಿನ್ನ ಮಗಳನ್ನು ನನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ. ಆದರೆ ಮಗಳಿಗೆ ಮಾತ್ರ ಈ ಸತ್ಯ ಎಂದಿಗೂ ತಿಳಿಯಬಾರದು. ಅವಳ ಅಪ್ಪ ಕೆಟ್ಟವನಲ್ಲ, ಬದಲಾಗಿ ನಾವು ಅವನನ್ನು ದುಷ್ಟ ಎಂದು ಸಾಬೀತು ಮಾಡುತ್ತಿದ್ದೇವೆ ಎಂದು ಅವಳಿಗೆ ತಿಳಿಯಲೇಬಾರದು. ಹಾಗಿದ್ದಾಗ ಮಾತ್ರ ಅವಳು ನಮ್ಮಿಬ್ಬರನ್ನು ಒಂದು ಮಾಡಲು ಸಾಧ್ಯ. ಅಮ್ಮ ಮತ್ತು ಪ್ರವೀಣ್ ಅಂಕಲ್ ಅವರಿಗೆ ಈಗ ಎಲ್ಲವೂ ತಾವು ಯೋಚಿಸಿದಂತೆ ನಡೆಯುತ್ತಿದೆ ಎಂದು ನಂಬಿಕೆ ಬಂದಿತ್ತು. ಅದಕ್ಕೆ ಅವರು ಜೋರಾಗಿ ನಗುತ್ತಿದ್ದರು. ಇವರ ಮಾತುಗಳನ್ನು ಕೇಳಿ ನನಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ನನ್ನ ಅಮ್ಮ ನನಗಲ್ಲದೆ ಅಪ್ಪನಿಗೂ ಕೂಡ ಮೋಸ ಮಾಡುತ್ತಿದ್ದಳು. ಅವಳು ಅಪ್ಪನ ಮನೆಯಲ್ಲಿ ಇದ್ದು ಬೇರೆ ಮನುಷ್ಯರೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದಳು ಮತ್ತು ಅವರ ಜೊತೆ ಓಡಿ ಹೋಗುವ ಬಗ್ಗೆ ಮಾತುಗಳನ್ನು ಆಡುತ್ತಿದ್ದಳು. ನನಗೆ ಅಪ್ಪ ಹೇಳಿದ ಮಾತುಗಳು ಈಗ ನೆನಪಾದವು. ಪ್ರವೀಣ್ ಅಂಕಲ್ ಮುಂಚೆಯೂ ಕೂಡ ನಮ್ಮ ಮನೆಯನ್ನು ಇಬ್ಬಾಗ ಮಾಡಲು ಪ್ರಯತ್ನಿಸಿದ್ದರು. ನನಗೆ ಈಗ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗತೊಡಗಿದೆ. ಆದ್ದರಿಂದ ನಾನು ರೂಮಿನ ಒಳಗಡೆ ಬಂದೆ. ನನ್ನನ್ನು ನೋಡಿ ಅಮ್ಮ ಮತ್ತು ಪ್ರವೀಣ್ ಅಂಕಲ್ ಇಬ್ಬರು ಗಾಬರಿಗೊಂಡರು. ಸ್ವಲ್ಪ ಹೊತ್ತಿನಲ್ಲಿ ಅವರು ತಮ್ಮ ಮೇಲೆ ತಾವು ಹಿಡಿತಕ್ಕೆ ಬಂದರು. ಈಗ ಪ್ರವೀಣ್ ಅಂಕಲ್ ಅವರು ಹಾಯ್ ಹೇಳಿದರು.
ನಾನು ಅವರ ಮಾತುಗಳನ್ನು ತಿರಸ್ಕರಿಸಿ ಅಮ್ಮನನ್ನು ಕೇಳಿದೆ. ಅಮ್ಮ, ಅಷ್ಟಕ್ಕೂ ಅಪ್ಪ ಹಾಗೂ ನಿಮ್ಮ ನಡುವೆ ಏನು ನಡೆಯುತ್ತಿದೆ ಎಂದು ಕೇಳಿದ ಒಂದೇ ಒಂದು ಪ್ರಶ್ನೆಯಿಂದ ನನ್ನ ಅಮ್ಮನಿಗೆ ಅರ್ಥವಾಗಿತ್ತು. ತನ್ನ ಸುಳ್ಳಿನ ಗೋಪುರ ಕುಸಿದು ಹೋಗಿ ನನ್ನ ಮಗಳಿಗೆ ಈಗ ಎಲ್ಲ ಗೊತ್ತಾಗಿದೆ ಎಂದು. ಅವಳು ಆಗ ಏನನ್ನು ಮುಚ್ಚಿಡದೆ ಎಲ್ಲ ಸತ್ಯವನ್ನು ನನಗೆ ಹೇಳಿದಳು. ಮದುವೆಗೂ ಮೊದಲು ನಾನು ಪ್ರವೀಣನನ್ನು ಪ್ರೀತಿ ಮಾಡುತ್ತಿದ್ದೆ. ಆದರೆ ಅವರು ನನ್ನನ್ನು ಮದುವೆಯಾಗುವುದರ ಬದಲು ಬಾಂಬೆಗೆ ಹೋಗಿ ಕೆಲಸಕ್ಕೆ ಸೇರಿಕೊಂಡರು ಮತ್ತು ನನ್ನ ಪ್ರೀತಿಯನ್ನು ಮರೆತು ತಮ್ಮ ಜೀವನದ ದಾರಿಯನ್ನು ಆಯ್ಕೆ ಮಾಡಿಕೊಂಡರು. ಅವರ ಆ ಯೌವನದ ಪ್ರೀತಿ ಇಂದಿಗೂ ಕೂಡ ನನ್ನ ಮನದಲ್ಲಿ ಮಾಸಿಲ್ಲ ಎಂದು ಹೇಳಿದರು. ಆಗ ನನಗೆ ಅನಿಸಿತು, ಅಮ್ಮನ ಹೃದಯ ಇಂದಿಗೂ ಕೂಡ ಪ್ರವೀಣ್ ಅಂಕಲ್ ಅವರ ಪ್ರೇಮ ಪಾಶಕ್ಕೆ ಬಲಿಯಾಗಿದೆ. ಆದರೆ ಅಮ್ಮನ ಮನೆಯವರು ಅಮ್ಮನಿಗಾಗಿ ಅಪ್ಪನ ಜೊತೆ ಮದುವೆ ಮಾಡಿದ್ದಾರೆ. ಅಮ್ಮ ತುಂಬ ಸುಂದರವಾದ ಹುಡುಗಿಯಾಗಿದ್ದಳು. ಅಪ್ಪ ವಯಸ್ಸಿನಲ್ಲಿ ಅಮ್ಮನಿಗಿಂತ 12 ವರ್ಷ ದೊಡ್ಡವರಾಗಿದ್ದರು. ಅಪ್ಪನೂ ಕೂಡ ತುಂಬ ಸುಂದರವಾಗಿ ಶಿಸ್ತಾಗಿ ಇದ್ದರು. ಪ್ರವೀಣ್ ಅಂಕಲ್ ಕೂಡ ನೋಡಲು ಸೌಂದರ್ಯದಲ್ಲಿ ಕಮ್ಮಿ ಏನೂ ಇರಲಿಲ್ಲ. ಆದರೆ ಅಮ್ಮನ ಮನೆಯವರು ಅಮ್ಮನ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಅವರ ಇಚ್ಛೆಗೆ ವಿರುದ್ಧವಾಗಿ ಅಪ್ಪನೊಂದಿಗೆ ಮದುವೆ ಮಾಡಿದರು. ಆದರೆ ಅಮ್ಮ ಎಂದಿಗೂ ಅಪ್ಪನನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳಲಿಲ್ಲ. ಒತ್ತಾಯವಾಗಿ ಮಾಡಿದ ಮದುವೆ ಅಮ್ಮನಿಗೆ ಸಿಡಿಲು ಬಡಿದಂತಾಗಿತ್ತು. ಈ ಸಂಬಂಧವನ್ನು ಅವಳು ಹಾಗೋ ಹೀಗೋ ದಿನಗಳನ್ನು ತಳ್ಳುತ್ತಾ ನಡೆಸಿಕೊಂಡು ಬಂದಿದ್ದಳು. ಮದುವೆಯಾದ 1 ವರ್ಷದ ನಂತರವೇ ನಾನು ಅಮ್ಮನಿಗೆ ಹುಟ್ಟಿದ್ದೆ. ಅಮ್ಮನ ಮದುವೆಯಾಗಿ 8 ವರ್ಷಗಳ ನಂತರ ಪ್ರವೀಣ್ ಅಂಕಲ್ ಮತ್ತೆ ದುಬೈಯಿಂದ ಕೆಲವು ತಿಂಗಳ ಮಟ್ಟಿಗೆ ಮರಳಿ ಬಂದಿದ್ದರು. ಆದರೆ ಅವರು ಅಲ್ಲಿಂದ ಬಂದವರೇ ಮತ್ತೆ ಅಮ್ಮನನ್ನು ಭೇಟಿ ಮಾಡಿ ಅವರ ಜೀವನದಲ್ಲಿ ಪ್ರವೇಶ ಮಾಡಿದರು. ಅವರ ಮನಸ್ಸಿನಲ್ಲಿ ಮತ್ತೆ ಅಮ್ಮನನ್ನು ಪಡೆಯಬೇಕೆಂಬ ಆಸೆ ಹುಟ್ಟಿತು. ಅಮ್ಮ ಕೂಡ ಪ್ರವೀಣ್ ಅಂಕಲ್ ಅವರೊಂದಿಗೆ ಕದ್ದು ಮುಚ್ಚಿ ಸೇರತೊಡಗಿದಳು. ಸ್ವಲ್ಪ ದಿನಗಳಲ್ಲಿ ಈ ಮಾತು ಅಮ್ಮನ ದೊಡ್ಡಮ್ಮನಿಗೆ ಗೊತ್ತಾಯಿತು. ಅವಳು ಇಡೀ ಕುಟುಂಬದಲ್ಲಿ ಅಮ್ಮನ ಮರ್ಯಾದೆಯನ್ನು ಹರಾಜು ಹಾಕಲು ನಿಂತಳು. ಅಪ್ಪ ಅಮ್ಮನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದರು. ಆದ್ದರಿಂದ ಅವರು ಅಮ್ಮನ ಮರ್ಯಾದೆ ಬೀದಿಗೆ ಬರುವುದನ್ನು ತಪ್ಪಿಸಿ ಎಲ್ಲ ಸುಳ್ಳು ಎಂದು ಸಾಬೀತು ಮಾಡಿದರು. ಅಪ್ಪನೇ ಅಮ್ಮನಿಗೆ ಜೊತೆಯಾಗಿ ನಿಂತಾಗ ಇಡೀ ಕುಟುಂಬದವರು ಸುಮ್ಮನಾದರು. ದೊಡ್ಡಮ್ಮನ ಕೈಗೆ ನನ್ನ ಅಮ್ಮ ಸಿಗಲಿಲ್ಲ. ಅವಳು ಪ್ರವೀಣ್ ಅಂಕಲ್ ಅವರನ್ನು ತುಂಬ ವಿರೋಧಿಸಿದಳು ಮತ್ತು ಅವರು ಮರಳಿ ಬಾಂಬೆಗೆ ಹೋಗುವಂತೆ ಮಾಡಿದ್ದಳು. ಆದರೆ ಅಮ್ಮ ಮತ್ತು ಪ್ರವೀಣ್ ಅಂಕಲ್ ರವರ ಪ್ರೀತಿ ಕೊನೆಯಾಗಲಿಲ್ಲ. ಆ ಪ್ರೀತಿಯನ್ನು 1 ವರ್ಷದ ಹಿಂದೆ ಪ್ರವೀಣ್ ಅಂಕಲ್ ಮತ್ತೊಮ್ಮೆ ಜೀವಂತ ಮಾಡಿದ್ದರು. ಈಗ ಶಾಶ್ವತವಾಗಿ ಬೆಂಗಳೂರಿನಲ್ಲಿ ಉಳಿಯಲು ಬಂದಿದ್ದರು. ಮತ್ತೊಮ್ಮೆ ಅವರು ಅಮ್ಮನ ಹಿಂದೆ ಹುಚ್ಚನಂತೆ ಸುತ್ತಾಡತೊಡಗಿದರು. ಇದಕ್ಕೂ ಮೊದಲು ಅಮ್ಮನಿಗೆ ಅಪ್ಪನೆಂದರೆ ಇಷ್ಟವಿರಲಿಲ್ಲ. ನಮ್ಮ ಪರಿಸ್ಥಿತಿಯೂ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ಪ್ರವೀಣ್ ಅಂಕಲ್ ಅವರ ಬಳಿ ದುಬೈನಲ್ಲಿ ಸಂಪಾದಿಸಿದ ಹಣವಿತ್ತು ಮತ್ತು ಅಮ್ಮನಿಗೆ ಅಪ್ಪನನ್ನು ಬಿಡುವುದು ದೊಡ್ಡ ಮಾತಾಗಿರಲಿಲ್ಲ. ತೊಂದರೆ ಏನೆಂದರೆ ಅಪ್ಪ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು ಮತ್ತು ಅಮ್ಮ ಕೂಡ ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿರಲಿಲ್ಲ. ಆದ್ದರಿಂದ ಅಮ್ಮ ಬೇಕಂತಲೇ ಇದೆಲ್ಲ ಆಟವನ್ನು ಆಡುತ್ತಿದ್ದಳು. ನನ್ನ ದೃಷ್ಟಿಯಲ್ಲಿ ಅಪ್ಪ ಕೆಟ್ಟವನೆಂದು ಕಾಣಿಸಲು ಏನೇನೋ ಸರ್ಕಸ್ ಮಾಡಿದಳು. ನಿನ್ನ ಅಪ್ಪ ನನಗೆ ಟಾರ್ಚರ್ ಮಾಡುತ್ತಿದ್ದಾರೆ ಎಂದು ನನ್ನನ್ನು ನಂಬಿಸಿ ಮತ್ತು ನಾನು ಅಪ್ಪನನ್ನು ದ್ವೇಷಿಸುವಂತೆ ಮಾಡಿ ನನ್ನನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಪ್ರವೀಣ್ ಅಂಕಲ್ ಜೊತೆ ಹೋಗುವ ಉಪಾಯ ಮಾಡಿದಳು. ಅದರಿಂದ ಅವಳು ನನ್ನ ಎದುರಿಗೆ ಅಪ್ಪನನ್ನು ಅಪರಾಧಿ ಎಂದು ಸಾಬೀತುಪಡಿಸುತ್ತಿದ್ದಳು. ತಾನು ಮಾತ್ರ ನಿರಪರಾಧಿ ಎನ್ನುವಂತೆ ತೋರಿಸಿಕೊಳ್ಳುತ್ತಿದ್ದಳು. ನಾನು ಹುಟ್ಟಿದಾಗಿನಿಂದ ಅಪ್ಪನನ್ನು ನೋಡುತ್ತಾ ಬೆಳೆದಿದ್ದೆ. ಅಪ್ಪನಂತೂ ನನ್ನ ಜೊತೆ ಯಾವತ್ತಿಗೂ ರೇಗಿ ಮಾತನಾಡಿದವನಲ್ಲ. ಅಂದ ಮೇಲೆ ಅವರು ರೂಮನ್ನು ಬಂದು ಮಾಡಿಕೊಂಡು ಅಮ್ಮನ ಜೊತೆ ದೌರ್ಜನ್ಯವನ್ನು ಎಸಗಲು ಹೇಗೆ ಸಾಧ್ಯ? ನಾನು ಈಗ ಅಮ್ಮನಲ್ಲಿ ಕಡ್ಡಿ ಮುರಿದಂತೆ ಹೇಳಿದೆ, ನೀನು ಅಂಕಲ್ ಜೊತೆ ಹೋಗಬೇಕೆಂದರೆ ಹೋಗಬಹುದು. ಆದರೆ ನಾನು ಯಾವುದೇ ತಪ್ಪು ಮಾಡದ ನಿಷ್ಠಾವಂತ, ಏನೂ ಅರಿಯದ ಒಳ್ಳೆ ಗುಣವಿರುವ ನನ್ನ ಅಪ್ಪನನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ಪ್ರವೀಣ್ ಅಂಕಲ್ ಈ ಮೊದಲು ಕೂಡ 2 ಬಾರಿ ಅಮ್ಮನನ್ನು ಬಿಟ್ಟು ಹೋಗಿದ್ದರು. ಆದರೆ ಅಮ್ಮ 3ನೇ ಬಾರಿ ಕೂಡ ಏಕೆ ಅವರನ್ನು ನಂಬಿ ಹೋಗುತ್ತಿದ್ದಳೋ ನನಗಂತೂ ಅರ್ಥವಾಗಿರಲಿಲ್ಲ. ಅವರದು ಅದು ಇನ್ನೆಂಥ ಪ್ರೀತಿಯೋ ತಿಳಿಯಲಿಲ್ಲ. ಇಂದು ನಾನು ಪ್ರವೀಣ್ ಅಂಕಲ್ ರವರ ಕಣ್ಣುಗಳಲ್ಲಿ ಮೊದಲ ಬಾರಿ ಕೆಟ್ಟ ದೃಷ್ಟಿಯನ್ನು ಗುರುತಿಸಿದೆ. ಆ ಆಸೆಯನ್ನು ಪೂರ್ಣಗೊಳಿಸಿಕೊಂಡ ನಂತರ ಅವರು ಅಮ್ಮನನ್ನು ಪ್ರಯೋಜನವಿಲ್ಲ ಎಂದು ನಡುನೀರಿನಲ್ಲಿ ಕೈ ಬಿಡುತ್ತಾರೆ ಎಂದು ಕೂಡ ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ಅಮ್ಮನೂ ಕೂಡ ನನಗೆ ನಮ್ಮ ಮುಂದಿನ ಜೀವನದ ಕನಸುಗಳ ಬಗ್ಗೆ ಹೇಳಿ ನಾನು ಕೂಡ ಅವರ ಜೊತೆ ಬರುವಂತೆ ಹಾಗೂ ಅಪ್ಪನನ್ನು ಬಿಟ್ಟು ಬರುವಂತೆ ನನ್ನನ್ನು ಒಂದೇ ಸಮನೆ ಒತ್ತಾಯಿಸತೊಡಗಿದಳು. ಆದರೆ ನಾನು ಅಪ್ಪನನ್ನು ಬಿಡುವುದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ನನಗೆ ಈಗ ಅಪ್ಪನೇ ಎಲ್ಲವೂ ಆಗಿದ್ದರು. ಒಂದು ವೇಳೆ ನನ್ನ ಮುಂದೆ ಎಲ್ಲ ಸತ್ಯ ಹೊರಬರದಿದ್ದರೆ ನಾನು ಕೂಡ ತಪ್ಪು ಮಾಡುವ ಸಾಧ್ಯತೆ ಹೆಚ್ಚಾಗಿತ್ತು. ನನ್ನ ಕಣ್ಣಾರೆ ಎಲ್ಲ ಸತ್ಯವನ್ನು ನೋಡಿದ್ದರಿಂದ ಮತ್ತು ಕಿವಿಯಾರೆ ಕೇಳಿದ್ದರಿಂದ ಮತ್ತು
ಸತ್ಯವನ್ನು ಯಾವ ರೀತಿ ತಿಳಿದುಕೊಳ್ಳಬೇಕೆಂದು ತಿಳಿಸಿಕೊಟ್ಟ ನನ್ನ ಟೀಚರ್ಗೆ ನನ್ನ ಧನ್ಯವಾದಗಳು. ಏಕೆಂದರೆ ಅವರು ಪಾಠ ಮಾಡುವಾಗ ಪೂರ್ತಿ ಸತ್ಯ ತಿಳಿಯದೆ ಯಾರ ಬಗ್ಗೆ ಆದರೂ ಮಾತನಾಡಬಾರದು ಎಂದು ಹೇಳಿದ ಮಾತು ನನ್ನನ್ನು ಈ ರೀತಿಯಾಗಿ ಬದಲಾಯಿಸಿತು. ಆದರೆ ಅಮ್ಮ ಅಂಕಲ್ ಜೊತೆ ಹೋಗಲು ತಯಾರಾದಳು. ಆದರೆ ನಾನು ಅಮ್ಮನ ಮಾತನ್ನು ಒಪ್ಪಿಕೊಳ್ಳದೆ ಅವರ ಜೊತೆ ಬರಲು ನಿರಾಕರಿಸಿದೆ ಎಂದು ತಿಳಿದ ತಕ್ಷಣ ಪ್ರವೀಣ್ ಅಂಕಲ್ ಮತ್ತೆ ಈ ಬಾರಿ ಕೂಡ ಅಮ್ಮನನ್ನು ಬಿಟ್ಟು ಬಾಂಬೆಗೆ ಹೊರಟು ಹೋದರು. ಈಗ ಪ್ರವೀಣ್ ಅಂಕಲ್ ನಮ್ಮ ಮನೆಗೆ ಬರುತ್ತಿರುವುದು ಅಮ್ಮನಿಗಾಗಿ ಆಗಿರಲಿಲ್ಲ, ಬದಲಾಗಿ ನನಗಾಗಿ ಬರುತ್ತಿದ್ದ ಎಂದು ಅಮ್ಮನಿಗೂ ಕೂಡ ಅರ್ಥವಾಯಿತು. ಅವನು ತುಂಬ ದುಷ್ಟನಾಗಿದ್ದ ಮತ್ತು ಮೋಸಗಾರನಾಗಿದ್ದ. ಅವನು ನನ್ನ ಅಮ್ಮನ ಪ್ರೀತಿಯನ್ನು ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಬಳಸಿಕೊಂಡಿದ್ದನು. ಪ್ರೀತಿಯ ಭಾವನೆಗಳಿಗೆ ಕಟ್ಟುಬಿದ್ದು ತಾನು ಎಷ್ಟೊಂದು ದೊಡ್ಡ ತಪ್ಪನ್ನು ಮಾಡಲು ಹೊರಟಿದ್ದೆ ಎಂದು ಈಗ ನನ್ನ ತಾಯಿಗೂ ಕೂಡ ಅರಿವಾಗಿದೆ. ಒಂದು ವೇಳೆ ನಾನು ಮತ್ತು ಅಮ್ಮ ಇಬ್ಬರೂ ಅವನ ಜೊತೆ ಹೊರಟು ಹೋಗಿದ್ದರೆ ಅವನು ನನ್ನ ಮಾನಹರಣ ಮಾಡಿ ಮತ್ತೊಮ್ಮೆ ಅಮ್ಮನನ್ನು ಮತ್ತು ನನ್ನನ್ನು ನಡು ನೀರಿನಲ್ಲಿ ಕೈಬಿಟ್ಟು ಹೊರಟು ಹೋಗುತ್ತಿದ್ದ. ದೊಡ್ಡಮ್ಮನು ಹೇಗೆ ಅಮ್ಮನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಳೋ ಹಾಗೆ ನಾವು ಅಮ್ಮ ಮಗಳು ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳುವಂತಹ ಸನ್ನಿವೇಶದಿಂದ ಅಂಕಲ್ ಹೆಣೆದ ಬಲೆಯಿಂದ ಹೇಗೆ ಪಾರಾದೆವೋ ಅದು ಆ ಭಗವಂತನಿಗೆ ಗೊತ್ತು. ನಾವು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲ ನಮ್ಮನ್ನು ಕಾಪಾಡಿತೋ ಅರ್ಥವಾಗಲಿಲ್ಲ. ಇಲ್ಲಿ ನಾವು ಮಾಡಿದ ಯಾವ ಕೆಲಸವು ನಮಗೆ ಒಳ್ಳೆಯದನ್ನು ಮಾಡಿತ್ತು, ಜೊತೆಗೆ ಕಾಪಾಡಿತ್ತು ಎಂದು ಗೊತ್ತಾಗಲಿಲ್ಲ. ಈ ರಾತ್ರಿ ಅಪ್ಪ ಮನೆ ತಲುಪಿದಾಗ ಅಮ್ಮನೇ ಅಪ್ಪನಿಗಾಗಿ ಊಟವನ್ನು ಪ್ರೀತಿಯಿಂದ ಬಡಿಸಿದಳು. ಈಗ ಅಪ್ಪ ಕರೆಯದಿದ್ದರೂ ಅಮ್ಮನೇ ಪ್ರೀತಿಯಿಂದ ಅಪ್ಪನ ರೂಮಿನಲ್ಲಿ ಹೋಗಿ ಮಲಗುತ್ತಿದ್ದಳು. ಇದನ್ನೆಲ್ಲ ನೋಡಿ ಅಪ್ಪನ ಖುಷಿಗೆ ಪಾರವೇ ಇರಲಿಲ್ಲ. ಹೇಳಬೇಕೆಂದರೆ ಅಪ್ಪ ನಿಜವಾಗಿಯೂ ಅಮ್ಮನನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು. ಅಪ್ಪನ ಈ ಪ್ರೀತಿಯ ಆಸರೆಯಿಂದಾಗಿಯೇ ಅವರು ಇಲ್ಲಿಯವರೆಗೂ ಅಮ್ಮನ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತಾ ಬಂದಿದ್ದರು. ನನ್ನ ತಂದೆ ಎಷ್ಟು ಒಳ್ಳೆಯವರಾಗಿದ್ದರು ಎಂದರೆ ನನಗೆ ಅವರನ್ನು ತಂದೆಯಾಗಿ ಪಡೆದಿದ್ದು ಹೆಮ್ಮೆ ಎನಿಸುತ್ತಿದೆ. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮ್ಮನಿಗೆ ತನ್ನ ತಪ್ಪಿನ ಅರ್ಥವಾಗಿತ್ತು. ಈಗ ಅವಳು ಅಪ್ಪನನ್ನು ಪೂರ್ತಿ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಳು. ಬೆಳಗಾಗುತ್ತಿದ್ದಂತೆ ಅಪ್ಪ ಮತ್ತು ಅಮ್ಮ ಇಬ್ಬರು ನಗುತ್ತಾ ಕೋಣೆಯಿಂದ ಹೊರಬಂದಿದ್ದರು. ನನಗೂ ಕೂಡ ಅವರನ್ನು ನೋಡಿ ಮನಸ್ಸಿಗೆ ಖುಷಿಯ ನೆಮ್ಮದಿ ಸಿಕ್ಕಿತು. ಒಮ್ಮೊಮ್ಮೆ ನಾವು ಪ್ರೀತಿಯ ಹೆಸರಿನಲ್ಲಿ ಈ ರೀತಿಯ ಮೋಸ ಹೋಗುತ್ತೇವೆ. ಅದಕ್ಕಾಗಿ ನಮ್ಮನ್ನು ನಂಬಿದವರಿಗೆ ಹಾಗೂ ನಮ್ಮನ್ನು ಪ್ರೀತಿಸುವವರಿಗೆ ನಾವು ಎಂದೂ ಮೋಸ ಮಾಡಬಾರದು.